ನಮಸ್ತೆ ಗೆಳೆಯರೇ, ಇದು ಗುರುವಾರದ ಲಾಗ್. ಬೆಳಗ್ಗೆ ಟಿಫನ್ಗೆ ಆಲೂಗಡ್ಡೆ ರೈಸ್ ಮಾಡಿದ್ದೆ. ನೆನ್ನೆ ಏನೇನು ಕೊಟ್ಟಿದ್ರು ಅಂಗನವಾಡೀಲಿ ಅಂತ ವಿಡಿಯೋ ಹಾಕಿರಲಿಲ್ಲ. ಹಾಲು ಪೌಡ್ರು ಕೊಟ್ಟಿದ್ದರು ಮತ್ತು ಬೆಲ್ಲ ಮತ್ತು 1 ಲೋಟದಷ್ಟು ಸಕ್ಕರೆ ಕೊಟ್ಟಿದ್ದರು. ಹಾಲು ಪೌಡ್ರು ಮತ್ತು 2 ತಿಂಗಳಿಗೆ ಅಂತ ಕೊಟ್ಟಿದ್ದು, ಅರ್ಧ ಕೊಡೋದು. 2 ತಿಂಗಳದ್ದು ಸೇರಿಸಿ ಒಂದೇ ಸತಿ ಕೊಟ್ಬಿಟ್ರು. ಆಮೇಲೆ ಸ್ವಲ್ಪ ಬಟ್ಟೆ ಇತ್ತು, ಎಲ್ಲ ಒಗ್ದಾಕಿದ್ದೆ. ಒಣಗಾಕೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ನನ್ನ ಮಗಳು ಮಲ್ಕೊಂಡಿದ್ದವಳು ಎದ್ಬಿಟ್ಲು. ಸರಿ ಅಂತ ಅವಳನ್ನೂ ಕರ್ಕೊಂಡು ಹೋದೆ. ಅವಳನ್ನ ಕರ್ಕೊಂಡು ಹೋಗೋದಕ್ಕೇನಿಲ್ಲ, ತುಂಬ ತೀಟೆ ಮಾಡ್ತಾಳೆ. ಅಲ್ಲಿ ಮಣ್ಣೆಲ್ಲ ತಿನ್ಕೊತಾಳೆ, ಮೆಟ್ಲು ಮೇಲೆಲ್ಲ ಇಳಿಯೋಕೆ ಹೋಗ್ತಾಳೆ. ಅದಕ್ಕೆ ಭಯ ಆಗುತ್ತೆ ಅವಳನ್ನ ಕರ್ಕೊಂಡು ಹೋಗೋಕ್ಕೆ. ಇಲ್ಲಾಂದರೆ ಒಂದೊಂದು ಸತಿ ಏನು ಮಾಡ್ತಾಳೆ, ಖುಷಿಯಾಗಿದ್ದಾಗ ಕ್ಲಿಪ್ಗಳು ಕೊಡ್ತಾಳೆ ಮತ್ತು ಬಟ್ಟೆಗಳು ಎತ್ಕೊಡ್ತಾಳೆ. ಕೆಲವೊಮ್ಮೆ ಹಂಗೆ ಮಾಡೋದಿಲ್ಲ, ಕೆಲವೊಮ್ಮೆ ಮಣ್ಣು ನೋಡೋದು, ಮೆಟ್ಲ ಹತ್ರ ಹೊಟ್ಟೋಗೋದು, ಹಿಂಗೆಲ್ಲ ಮಾಡ್ತಾಳೆ. ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಭಯ ಆಗುತ್ತೆ. ಬಿಟ್ಟು ಹೋಗೋಕ್ಕಾಗಲ್ಲ, ಮನೆಯಲ್ಲಿ ಬಿಟ್ಟು ಹೋದರೆ ಬಂದು ಮೆಟ್ಲು ಹತ್ತುತ್ತಾಳೆ. ಆಮೇಲೆ ಸರಿ ಅಂತ ಹೆಂಗೋ ನೋಡ್ಕೊಂಡು ಹತ್ತೆ. ನೋಡಿ ಅಲ್ಲಿ ಮಣ್ಣು ತಿಂತಾಯಿದ್ದಾಳೆ. ನಾನು ಹೋಗಿದ ತಕ್ಷಣ ಏನೂ ಇಲ್ಲ ಅನ್ನೋ ಥರ ವಾಪಸ್ ಬಂದುಬಿಡ್ತಾಳೆ. ಆ ಥರ ಎಲ್ಲ ಮಾಡ್ತಾಳೆ. ಬಟ್ಟೆ ಎಲ್ಲ ಒಣಗಾಕಿದ್ದು ಮುಗಿದ್ಮೇಲೆ ಕೆಳಗಡೆ ಬಂದೆ. 2 ಗಂಟೆ ಆಗಿತ್ತು, ಊಟದ ಟೈಮ್ ಆಗಿತ್ತಲ್ಲ. ಪಾಪುಗೆ ಊಟ ಮಾಡಿಸ್ಬೇಕಿತ್ತು. ಅವಳಿಗೆ ಊಟ ಮಾಡಿಸೋ ಅಷ್ಟೊತ್ತಿಗೆ 1 ಅವರ್ ಆಗುತ್ತೆ. ಸರಿ ಅಂತ ಅವಳಿಗೆ ಊಟ ಮಾಡಿಸ್ಬಿಟ್ಟು, ನೆನ್ನೆ ಜಾಮೂನ್ ಮಾಡಿದ್ನಲ್ಲ, ಹೆಂಗಿದೆ ಅಂತ ನೋಡೋಣ ಅಂತ. ಚೆನ್ನಾಗಿದೆ ಅಂತ, ಎಷ್ಟು ರಸಗುರಿಯಾಗಿದೆ ಅಂದರೆ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ತಿಂದು ನೋಡ್ತೀನಿ ಹೆಂಗಿದೆ ಅಂತ. ಫಸ್ಟ್ ನಾನು ಪಾಪು ತಿನ್ನಿಸ್ತೀನಿ. ಚೆನ್ನಾಗಿದೆಯಾ? ಈಗ ನಾನು ತಿಂತೀನಿ. ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಇನ್ನೊಂದು ಬೇಕಂತ. ಬೇಕಮ್ಮ? ಜಾಮೂನ್ ತಿಂದಾದ್ಮೇಲೆ ಪಾಪುನ ಸ್ವಲ್ಪ ಹೊತ್ತು ಆಟಾಡಿಸ್ಬಿಟ್ಟು ಮಲಗಿಸಾದ್ಮೇಲೆ ಶೋಕೇಶು ಮತ್ತು ಟಿ ವಿ ಒರೆಸ್ಕೋಬೇಕಿತ್ತು. ಧೂಳಾಗ್ಬಿಟ್ಟಿತ್ತು. ಅದರಿಂದ ಶೋಕೇಶು ಮತ್ತು ಟಿ ವಿ ಒರೆಸ್ತಾ ಇದ್ದೆ. ಆವಾಗ ನನ್ನ ಮಗಳು ಎದ್ಲು. ಅವಳನ್ನೂ ಎತ್ಕೊಂಡು ತಿರ್ಗಾ ಸ್ವಲ್ಪ ಇನ್ನೂ ಹಂಗೆ ಬಾಕಿ ಇತ್ತು, ಒರೆಸ್ಬಿಟ್ಟು ಕಾಫಿ ಮಾಡಿ ಕುಡ್ದು ಅವಳಿಗೂ ಹಾಲು ಮಾಡಿ ಕುಡಿಸ್ಬಿಟ್ಟು ರಾತ್ರಿ ಅಡುಗೆಗೆ ತಯಾರಿ ಮಾಡಿಕೊಂಡೆ. ರುಮಾಲಿ ರೋಟಿ ಮತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ. ಫಸ್ಟ್ ಟೈಮ್ ರುಮಾಲಿ ರೋಟಿ ಮಾಡಿದ್ದು. ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಚೆನ್ನಾಗಿ ಬರಲ್ವೇನೋ ಅಂದ್ಕೊಂಡೆ, ಆದರೆ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಇಷ್ಟ ಆಯಿತು ನನಗಂತೂ. ಆಮೇಲೆ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿಕೊಂಡೆ. ಎರಡೂ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಮೇಲೆ ತಿಂದ್ಬಿಟ್ಟು ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಂಡ್ವಿ. ಇವತ್ತಿಗೆ ನನ್ನ ಲಾಗ್ ಇಲ್ಲಿಗೆ ಮುಕ್ತಾಯವಾಗಿದೆ.